ಬಟ್ ಲೈಕ್ಸ್ ಬಂದಿಲ್ಲ. ಸೊ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲ ನಮಗೆ ಲೈಕ್ ಮೋಟಿವೇಶನ್ ಇರ್ತದೆ, ನಿಮ್ಮೆಲ್ಲ ಶೇರ್ ನಮಗೆ ಏನಾಗ್ತದಪ್ಪ ಅಂದ್ರೆ ಇನ್ಸ್ಪೈರ್ ಕೊಡ್ತದೆ. ಇಷ್ಟೆಲ್ಲ ನಾವು ನಿಮಗೆ ಒಂದು 8-9 ನಿಮಿಷಗಳ ವೀಡಿಯೋಗಳನ್ನು ಕೊಡ್ತೀವಿ ಅಂದರೆ ಅದ್ರ ಹಿಂದ್ಗಡೆ ಶ್ರಮನೂ ಇರ್ತದೆ. ಸೊ ಅದಕ್ಕಾಗಿ ನಾವು ನಿಮಗೆ ಏನು ಮಾಡೋದಂದರೆ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ. ಸೊ ನೋಡೋಣ ಈ ವಿಡಿಯೋಗಾದರೂ ಎಷ್ಟು ಲೈಕ್ಗಳು ಬರ್ತಾವಂತ. ಇನ್ನೊಂದು ಕ್ವಶನ್ ಪೇಪರನ್ನು ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಪೋಸ್ಟನ್ನು ಮಾಡ್ತೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ನೋಡೋಣ ಇಂಗ್ಲೀಷ್ ಮೀಡಿಯಮಲ್ಲಿ ಸೆಕೆಂಡ್ ಸೆಟ್ನ ಕ್ವಶನ್ ಪೇಪರ್ ಏನಿದೆ ಅಂತಕ್ಕಂಥದ್ದು. ಸೊ ಕ್ವಶನ್ ನಂಬರ್ 1, ಫೌಂಡರ್ ಆಫ್ ಮೌರ್ಯ ಡೆನ್ಸಿಟಿ ಅಂತ ಕೇಳಿದ್ದಾರೆ. ಮೌರ್ಯ ಮನೆತನದ ಸ್ಥಾಪಕ ಯಾರು ಅಂತ ಇತ್ತು. ಸೊ ನಿಮಗೆ ಗೊತ್ತೇ ಇದೆ, ಆಪ್ಷನ್ ಡಿ ಚಂದ್ರಗುಪ್ತ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 2, ಕಿಂಗ್ ಆಫ್ ಕುಶಾನ ಹೂ ಇಶ್ಯೂಡ್ ಗೋಲ್ಡ್ ಕಾಯಿನ್ಸ್ ಅಂತ ಕೇಳಿದ್ದಾರೆ. ಅಂದರೆ ಯಾವ ಕುಶಾನ ದೊರೆ ಚಿನ್ನದ ನಾಣ್ಯಗಳನ್ನು ಜಾರಿ ಮಾಡಿದ್ದ? ಸೊ ಆಪ್ಷನ್ ಎ ವಿಮ್ ಕಡ್ಫೀಸಸ್ ಇಸ್ ದ ರೈಟ್ ಆನ್ಸರ್. ಈತ ವಿಮ್ ಕಡ್ಫೀಸಸ್ ಏನು ಮಾಡಿದ್ದಪ್ಪ ಅಂದರೆ ಗೋಲ್ಡ್ ಕಾಯಿನ್ಸ್ಗಳನ್ನು ಇಶ್ಯೂ ಮಾಡಿದ್ದ. ಯಾರ ಸಮಯದಲ್ಲಿ? ಕುಶಾನಾಸ್ ಟೈಮ್ದಲ್ಲಿ. ಕ್ವಶನ್ ನಂಬರ್ 3, ಫ್ರಮ್ ದಿಸ್ ಕಮ್ಸ್ ದ ಇನ್ಫಾರ್ಮೇಷನ್ ದಟ್ ಸಮುದ್ರಗುಪ್ತ ವಾಸ್ ಅ ಗ್ರೇಟ್ ಪೋಯಟ್ ಆ್ಯಂಡ್ ಮ್ಯೂಸಿಷಿಯನ್ ಅಂತ ಕೇಳ್ತಾರೆ. ಸಮುದ್ರಗುಪ್ತ ಒಬ್ಬ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ರಾಜ ಅಂತ ಹೇಳ್ಬೋದು. ಆತ ಪೋಯೆಟು ಆಗಿದ್ದ, ಮ್ಯೂಸಿಷಿಯನ್ ಆಗಿದ್ದ. ಇದನ್ನು ಪ್ರೂವ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಏನು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆಪ್ಷನ್ ಈಸ್ ಇಮೇಜ್ ಆಫ್ ಹಾರ್ಪ್ ಪ್ಲೇಯಿಂಗ್ ಆನ್ ಕಾಯಿನ್ಸ್ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 4, ಇನ್ ದ ಎಡಿಕ್ಟ್ಸ್ ಇಶ್ಯೂಡ್ ಬೈ ಅಶೋಕ ದ ಐಡಿಯಾಸ್ ಆಫ್ ಡ್ಯಾಶ್ ವೇರ್ ಎಕ್ಸ್ಪ್ರೆಸ್ಡ್ ಅಂತ ಇದೆ. ಸೊ ಫೋರ್ತದಲ್ಲಿ ರಿಲಿಜಿಯಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ, ರಿಲಿಜಿಯನ್. ಕ್ವಶನ್ ನಂಬರ್ 5, ಮೇಘದೂತ ಎಸ್ ಮೃಚ್ಛಕಟಿಕ ದೆನ್ ಚರಕ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಚರಕಂದು ಏನಪ್ಪ ಅಂದ್ರೆ ಆಪ್ಷನ್ ಡಿ ಚರಕ ಸಂಹಿತ ಅಂತಕ್ಕಂಥದ್ದು ಬರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 6, ದ ಫಸ್ಟ್ ಡೆನ್ಸಿಟಿ ಎಸ್ಟಾಬ್ಲಿಷ್ಡ್ ಇನ್ ದ ಡೆಕ್ಕನ್ ಅಂತ ಕೇಳಿದ್ದಾರೆ. ಅಂದರೆ ದಕ್ಷಿಣ ಭಾರತದಲ್ಲಿ ಅಥವಾ ದಖನ್ದಲ್ಲಿ ಸ್ಥಾಪನೆಗೊಂಡ ಮೊದಲ ಮನೆತನ. ಸೊ ಅದು ಯಾವುದಾಗಿತ್ತಪ್ಪ ಅಂತಂದರೆ ಆಪ್ಷನ್ ಎಸ್ ಎ ಶಾತವಾಹನಾಸ್ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಇತ್ತು. ಮುಂದಿನ ಪ್ರಶ್ನೆ S4, ಕದಂಬ ಕ್ಯಾಪಿಟಲ್ ಬನವಾಸಿ ಈಸ್ ಲೊಕೇಟೆಡ್ ಇನ್ ವಿಚ್ ಡಿಸ್ಟ್ರಿಕ್ಟ್ ನಾವು ಅಂತ ಕೇಳಿದ್ದಾರೆ. ಅಂದರೆ ಕದಂಬ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಬನವಾಸಿ ಪ್ರೆಸೆಂಟ್ಲಿ ಯಾವ ಡಿಸ್ಟ್ರಿಕ್ಟಲ್ಲಿ ಲೊಕೇಟ್ ಇದೆ ಅಂತ ಕೇಳಿದ್ದಾರೆ. ಸೊ ದ ಸಿ ಆಪ್ಷನ್ ಉತ್ತರ ಕನ್ನಡ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 8, ದ ನೇಮ್ ಆಫ್ ದ ಡೆನ್ಸಿಟಿ ಆ್ಯಂಡ್ ಇಟ್ಸ್ ಕ್ಯಾಪಿಟಲ್ ಈಸ್ ಗಿವನ್, ಚೂಸ್ ದ ಕರೆಕ್ಟ್ ಪೇರ್ ಔಟ್ ಆಫ್ ಇಟ್ ಅಂತ ಕೇಳಿದ್ದಾರೆ. ಸೊ ಗಂಗಾಸ್ದು ತಲಕಾಡು, ರಾಷ್ಟ್ರಕೂಟ ಮಾನ್ಯಖೇಟ ಇಸ್ ದ ರೈಟ್ ಆಪ್ಷನ್. ಬಾದಾಮಿ ಚಾಲುಕ್ಯಾಸ್ದು ಬಾದಾಮಿ ಬರ್ತದೆ. ಹೊಯ್ಸಳಾಸ್ದು ಏನು ಬರ್ತದಪ್ಪ ಅಂತಂದ್ರೆ ದೋರ ಸಮುದ್ರ ಅಂತದ್ದು ಬರ್ತದೆ, ಗಂಗಾ ತಲಕಾಡು. ನಂಬರ್ 9, ದ ಇವೆಂಟ್ ದ್ಯಾಟ್ ಲೆಡ್ ಟು ದ ಟೈಟಲ್ ಆಫ್ ವಾತಾಪಿ ಕೊಂಡ ಫಾರ್ ನರಸಿಂಹ ವರ್ಮ 1 ಅಂತ ಇದೆ. ನರಸಿಂಹ ವರ್ಮನನ್ನು ವಾತಾಪಿ ಕೊಂಡ ಅಂತ ಏಕೆ ಕರೆದ್ರು, ಬಿರುದು ಬತ್ತು ಅಂತ ಇತ್ತು. ಸೊ ಆಪ್ಷನ್ ಡಿ ಬಿಕಾಸ್ ಇಮ್ಮಡಿ ಪುಲಿಕೇಸಿ ಡಿಫೀಟೆಡ್ ಆ್ಯಂಡ್ ಕನ್ಕೂಡ್ ವಾತಾಪಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಅಂದರೆ ಈ ನರಸಿಂಹ ವರ್ಮ ಫಸ್ಟ್ ಏನು ಮಾಡ್ತಾನಪ್ಪ ಅಂತಂದರೆ ಇಮ್ಮಡಿ ಪುಲಿಕೇಸಿಯನ್ನು ಸೋಲಿಸ್ತಾನೆ, ಆಮೇಲೆ ವಾತಾಪಿಯನ್ನು ವಶಪಡಿಸಿಕೊಳ್ತಾನೆ. ಕ್ವಶನ್ ನಂಬರ್ 10 ಎ ಸ್ಟೇಟ್ಮೆಂಟ್ ನೋಡಿ. ಐಹೊಳೆ ಈಸ್ ದ ಕ್ರೇಡಲ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಇದೆ. ಅದರದೇ ಅಸರೇಷನ್ 6 ಕೊಟ್ಟಿದ್ದಾರೆ. ದ ಬೆಸ್ಟ್ ಟೆಂಪಲ್ಸ್ ಆಫ್ ಚಾಲುಕ್ಯ ಸ್ಟೈಲ್ ಆರ್ ಆಟ್ ಐಹೊಳೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗ್ತದೆ ಅಂತ ಕೇಳಿದ್ದಾರೆ. ಅಂದರೆ ಐಹೊಳೆಯನ್ನು ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರಲ್ಲ. ಸೊ 10th ಆಪ್ಷನ್ ಡಿ ಇದೆ ನೋಡಿ. ಅಂದರೆ ಸ್ಟೇಟ್ಮೆಂಟು ಮತ್ತು ಪ್ರೊಪೊಸಿಷನ್ ಎರಡು ಏನಾಗಿದ್ದಾವಪ್ಪ ಅಂದರೆ ಕರೆಕ್ಟೇ ಇದ್ದಾವೆ. ಮೂವ್ ಟು ನೆಕ್ಸ್ಟ್ ಕ್ವಶನ್ 11, ಅರೇಂಜ್ ದ ಫಾಲೋವಿಂಗ್ ಇವೆಂಟ್ಸ್ ಇನ್ ಚಾರ್ನಲಾಜಿಕಲ್ ಆರ್ಡರ್, ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ರೈಟ್ ಅಂತ ಕೇಳಿದ್ದಾರೆ. ಘಟನೆಗಳಿದ್ದಾವೆ, ಕಾಲಾನುಕ್ರಮದಲ್ಲಿ ಜೋಡಿಸ್ಬೇಕು. ಸೊ ದ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಒನ್. ಅಂದರೆ ಕಲಿಂಗ ವಾರ್ ಫಸ್ಟ್ ಬರಬೇಕು, ಆಮೇಲೆ ಗುಪ್ತಾ ಸೆಂಚುರಿ ಸೆಕೆಂಡ್ ಬರಬೇಕು, ಚಾಲುಕ್ಯ ವಿಕ್ರಮಶಕ ಅದು ಥರ್ಡ್ ಬರಬೇಕು. ಓಕೆ, ಇಲ್ಲಿ 4th ಆಪ್ಷನ್ ಅಂತೂ ಇದು 4th ಆಪ್ಷನ್ ಇದೆ ಕಲಿಂಗದು. ಓಕೆ, ಸೊ ಕಲಿಂಗ ಆದ ನಂತರ ಇದು ಬರಬೇಕು, ಶಾತವಾಹನಾಸ್ ಬರಬೇಕು, ದೆನ್ ಗುಪ್ತಾ ಬರಬೇಕು, ದೆನ್ ವಿಕ್ರಮಶಕೆ ಬರಬೇಕು. ಇಲ್ಲಿಗೆ ಕಲಿಂಗ ವಾರ್ ಅನ್ನೋದು ಕೆಳಗಡೆ ಬರಬೇಕು. ಕ್ವಶನ್ ನಂಬರ್ 12, ದಿಸ್ ಈಸ್ ದ ಎಂಬಲ್ ಆಫ್ ದಿಸ್ ಲಿನಿಯೇಜ್ ಅಂತ ಕೇಳಿದ್ದಾರೆ. ಸೊ 12ನೇ ಪ್ರಶ್ನೆ ಶ್ರೀ ಫೈಸಲಾಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ.
ಕಲಚೂರಿ ಹೂ ಬ್ರಾಡ್ ಸೋಶಿಯೋ ರಿಲಿಜಿಯಸ್ ರಿವೊಲ್ಯೂಷನ್ ಡ್ಯೂರಿಂಗ್ ಬಿಜ್ಜಲಾಸ್ ಟೈಮ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಸವಣ್ಣ ಅಂತಕ್ಕಂಥದ್ದು. ಅವರು 12th ಸೆಂಚುರಿಯಲ್ಲಿ ಎಲ್ಲಿದ್ದರು? ಕಲಚೂರಿ ಬಿಜ್ಜಳನ ಮನೆತನದಲ್ಲಿದ್ದರು. ಬಹಳಷ್ಟು ಸೋಶಿಯೋ ರಿಲಿಜಿಯಸ್ಗಳನ್ನು ರಿಫಾರ್ಮ್ಸ್ಗಳನ್ನು ಅವರು ಮಾಡಿದ್ದಾರೆ. ಕ್ವಶನ್ ನಂಬರ್ 14, ವಿಲೇಜ್ ಸ್ಯಾನಿಟೇಷನ್ ಕಮ್ ಅಂಡರ್ ದ ಪೂರ್ವ್ಯೂ ಆಫ್ ದಿಸ್ ಲೋಕಲ್ ಬಾಡಿ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಗ್ರಾಮ ಪಂಚಾಯತ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 15, ವಾಟ್ ಆರ್ ದ ಕ್ವಾಲಿಫಿಕೇಶನ್ಸ್ ಟು ಬಿ ಅ ಮೆಂಬರ್ ಆಫ್ ಲೋಕಲ್ ಗವರ್ಮೆಂಟ್ ಅಂತ ಕೇಳಿದ್ದಾರೆ. ಸೊ 15th ಅಲ್ಲಿ ಆಪ್ಷನ್ ಶುಡ್ ಬಿ 18 ಇಯರ್ಸ್ ಆಫ್ ಏಜ್ ಅಂತಕ್ಕಂಥದ್ದು ಒಂದು ಮಿನಿಮಮ್ ಕ್ವಾಲಿಫಿಕೇಶನ್ ಅ ಮೆಂಬರ್ ಆಫ್ ಲೋಕಲ್ ಗವರ್ಮೆಂಟ್ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 16, ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಆನ್ ಅರ್ಬನ್ ಲೋಕಲ್ ಬಾಡಿ ಅಂತ ಇದೆ. ಅರ್ಬನ್ ಲೋಕಲ್ ಬಾಡಿಗೆ ಯಾವುದು ಬರ್ತದೆ ಅಂತಂದರೆ ಮುನ್ಸಿಪಲ್ ಕಾರ್ಪೊರೇಷನ್ಸ್. ಕ್ವಶನ್ ನಂಬರ್ 17, 1 ಪ್ಯಾಥಮ್ ಈಸ್ ಈಕ್ವಲ್ ಟು ಡ್ಯಾಶ್ ಫೀಟ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ 6 ಫೀಟ್ ಇದೆ. 18, ಎಟ್ ದ ಪಾಯಿಂಟ್ ವೇರ್ ದ ರಿವರ್ ಮೀಟ್ಸ್ ಟು ಸಿ ದ ಸಾಯಿಲ್ ಅಕ್ಯುಮುಲೇಟ್ಸ್ ಬುಲ್ಡ್ಸ್ ದ ಅರ್ತ್ ಅಂತ ಕೇಳಿದ್ದಾರೆ. 18th ಅಲ್ಲಿ ಬಿ ರಿವರ್ ಮೌತ್. 19th ಅಲ್ಲಿ ಇಟ್ ಈಸ್ ಕಾಲ್ಡ್ ಅ ವಾಟರ್ ಹೌಸ್ ಅಂತ ಕೇಳಿದ್ದಾರೆ. ಅದರದ್ದು ಆನ್ಸರ್ ಬಂದ್ಬಿಟ್ಟು ಅರ್ತ್. ಲಾಸ್ಟ್ ಇತ್ತು ಅ ಗ್ಯಾಸ್ ರಿಸ್ಪಾನ್ಸಿಬಲ್ ಫಾರ್ ದ ಡಿಫ್ಲೆಷನ್ ಆಫ್ ಓಝೋನ್ ಲೇಯರ್ ಅಂತ ಕೇಳಿದ್ದಾರೆ. ಕ್ಲೋರೋಫ್ಲೋರೋಕಾರ್ಬನ್ CFC ಅಂತಕ್ಕಂಥದ್ದು ರೈಟ್ ಟರ್ಮ್ ಇತ್ತು. ಇನ್ನು ಈ ಕೆಳಗಿನ ಸ್ವಲ್ಪ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳನ್ನ ನೋಡ್ಕೊಂಡು ಹೋಗಿ ಚೆನ್ನಾಗಿ. ವೇರ್ ದ ಇಫೆಕ್ಟ್ಸ್ ಆಫ್ ಕಲಿಂಗ ವಾರ್ ಆನ್ ಟೈಮ್ ಆಫ್ ಅಶೋಕ, ಡಿಸ್ಕ್ರೈಬ್ ದ ಅಚೀವ್ಮೆಂಟ್ಸ್ ಆಫ್ ಕನಿಷ್ಕ, ನೇಮ್ ದ ಫೇಮಸ್ ಸೈಂಟಿಸ್ಟ್ ಆಫ್ ಗುಪ್ತಾ ಪೀರಿಯಡ್, ಎಕ್ಸ್ಪ್ಲೇನ್ ದ ಹೌ ವರ್ಧನಾ's administration was conducted, which are the important temples built during Badami Chalukya period, how would you say that Chola's village administration system was better, what was the name of your local representative, how are they selected, or as far as you know what are the problems in the village or ward ಅಂತ ಕೇಳಿದ್ದಾರೆ. ಸೊ ಮುಂದಿನ ಪ್ರಶ್ನೆ ಇತ್ತು 25th ಅಲ್ಲಿ ನೇಮ್ ದ ಸ್ಪೇರ್ಸ್ ಆನ್ ಅರ್ತ್ ಕೇಳಿದ್ದಾರೆ. ಲ್ಯಾಂಡೆಡ್ ಪಾರ್ಟ್, ವಾಟರ್ ಪಾರ್ಟ್, ಏರ್ ಪಾರ್ಟ್, ಪಾರ್ಟ್ ಆಫ್ ವಿಲೇಜ್ ಥಿಂಗ್ಸ್. ನೇಮ್ ದ ಟೈಪ್ಸ್ ಆಫ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ಗಳನ್ನು ಕೇಳಿದ್ದಾರೆ. ನೆಕ್ಸ್ಟ್ ಇತ್ತು ಕ್ವಶನು ನೇಮ್ ದ ಫಾಲೋವಿಂಗ್ ಹಿಸ್ಟೋರಿಕಲ್ ಮಾನ್ಯುಮೆಂಟ್ಸ್. ಅಲ್ಲಿ ಅವರು ಪಿಕ್ಚರ್ ಇಲ್ಲ. ಬಟ್ ರೀಸೆಂಟ್ಲಿ ದ ನಂಬರ್ ಆಫ್ ಲೇಕ್ಸ್ ಈಸ್ ಡಿಕ್ರೀಸಿಂಗ್ ಆ್ಯಂಡ್ ದೀಸ್ ಆರ್ ಕನ್ಸರ್ವೇಷನಲ್ ಈಸ್ ನೆಸೆಸರಿ ಟು ಡೂ ವೈ ಅಂತ ಕೇಳಿದ್ದಾರೆ. ಈ ಕ್ವಶನ್ ಇಂಪಾರ್ಟೆಂಟ್ ಇದೆ, ಈ ಸರಿ ಬರ್ಬೋದು. ವಾಟ್ ಫೆಸಿಲಿಟೀಸ್ ಆರ್ ಪ್ರೊವೈಡೆಡ್ ಟು ದ ಪೀಪಲ್ ಬೈ ದ ಲೋಕಲ್ ಸೆಲ್ಫ್ ಗವರ್ಮೆಂಟ್ಸ್ ಅವೈಲೇಬಲ್. ಸೊ ನೆಕ್ಸ್ಟ್ ಇತ್ತು ವಾಟ್ ಆರ್ ದ ಮೀಜರ್ಸ್ ಟು ಕಂಟ್ರೋಲ್ ವಾಟರ್ ಪೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಇತ್ತು ಸೌತ್ ಇಂಡಿಯಾ ಮ್ಯಾಪನ್ನು ಡ್ರಾ ಮಾಡಬೇಕು. ನಾಸಿಕ, ಮಲ್ಖೇಡ, ಶ್ರವಣಬೆಳಗೊಳಗಳನ್ನು ಅಲ್ಲಿ ಏನು ಮಾಡಬೇಕಪ್ಪ ಅಂದರೆ ಲೊಕೇಟ್ಗಳನ್ನು ಮಾಡಬೇಕಾಗಿತ್ತು, ಗುರುತಿಸಬೇಕಿತ್ತು. ಇಷ್ಟಿತ್ತು ಈ ವಿಡಿಯೋದಲ್ಲಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿದರೆ ಥರ್ಡ್ ಪಾರ್ಟ್ ವಿಡಿಯೋಗಳನ್ನು ಹಾಕ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.